ಕುಳಿತುಕೊಳ್ಳೋಣ. ಆರಾಧನೆ ಆಡಿದಂಥವರು ತುಂಬ ಚೆನ್ನಾಗಿ ಈ ಆರಾಧನೆ ದೇವರು ನಿಮ್ಮನ್ನು ಉಪಯೋಗ ಮಾಡೋದು. ನಿಜಕ್ಕೂ ಆರಾಧನೆಯಲ್ಲಿ ದೇವರು ವಾಸವಾಗಿದ್ದಾರೆ. ನಾವು ಮುಖ್ಯವಾಗಿ ಒಂದು ತಿಳಿದುಕೊಳ್ಳಬೇಕು, ವಾಕ್ಯದ ಟೈಮ್ ನೋಡ್ಕೊಂಡು ಬರಬಾರ್ದು, ಆರಾಧನೆಗೆ ಸಮಯಕ್ಕೆ ಸರಿಯಾಗಿ ಬರಬೇಕು. ಹಲ್ಲೆಲೂಯಾ. ಇನ್ನು ಟೈಮ್ ಇದೆ, ಮೆಸೇಜಿಗೆ ಟೈಮ್ ಇದೆ ಅಂತ ನೋಡ್ಕೊಂಡು ಬರಬಾರ್ದು. ಆರಾಧನೆ ತುಂಬ ಅತಿ ಮುಖ್ಯವಾದದ್ದು. ಹಲ್ಲೆಲೂಯಾ. ಆರಾಧನೆಯಲ್ಲೇ ದೇವರು ನಮ್ಮನ್ನ ಮುಟ್ತಾರೆ, ಆಶೀರ್ವದಿಸ್ತಾರೆ, ನಮ್ಮನ್ನ ತುಂಬಿಸ್ತಾರೆ. ಖಾಲಿಯಾಗಿದ್ದು ಜಾಡಿನ ಮೊದಲು ತುಂಬಿಸಿದ್ರು, ಆಮೇಲೆ ಅದು ದ್ರಾಕ್ಷಿ ರಸವಾಗಿ. ಹೌದಾ ಇಲ್ವಾ? ಹೌದು. ಮೊದಲು ತುಂಬಲ್ಪಡಬೇಕು, ಆಮೇಲೆ ಅದು ದ್ರಾಕ್ಷಿ ರಸವಾಗಿ ವಾಕ್ಯದ ಮುಖಾಂತರ ಅದು ಮಾರಲ್ಪಡುತ್ತದೆ. ನಾನು ತುಂಬಿಸಲ್ಪಟ್ಟಿಲ್ಲ ಅಂದ್ರೆ ನಾನು ಹೇಗೆ ದ್ರಾಕ್ಷಿ ರಸವಾಗಿ ಮಾರಿಸಲ್ಪಡುತ್ತೀನಿ? ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ನಾನು ರಸವಾಗಬೇಕು, ಅನೇಕರಿಗೆ ರುಚಿಯಾದ ರಸವಾಗಬೇಕಂದ್ರೆ ನಾನು ಮೊದಲು ಆರಾಧನೆಯಲ್ಲಿ ತುಂಬಿಸಲ್ಪಡಬೇಕು. ದಯವಿಟ್ಟು ನಿಮ್ಮ ಅಕ್ಕಪಕ್ಕದಲ್ಲಿರೋರು ಯಾರೇ ಇರಲಿ, ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾತ್ರ ಹೇಳಿ, ಆರಾಧನೆ ಆರಂಭ ಆಗೋಕ್ಕೆ ಮುಂಚೆ ಬನ್ನಿ. 9 ಗಂಟೆ ಹೇಳಿದ್ರು 9:30 ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲ, ಅಟ್ಲೀಸ್ಟ್ 9:15 ಒಳಗಡೆ ಬರೋದಕ್ಕೆ ಟ್ರೈ ಮಾಡಿ. 7:15 ಬರೋರು 7:15 ಬರೋದಕ್ಕೆ ಟ್ರೈ ಮಾಡಿ. ಹಲ್ಲೆಲೂಯಾ. ನೀವು ಟ್ರೈ ಮಾಡಿದ್ರೆ ಅದೇ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ನಿಮ್ಮ ಆಫೀಸ್ಗಳಲ್ಲಿ 7 ಗಂಟೆಗೆ ಆಫೀಸ್ ಇರಬೇಕು, ಫಸ್ಟ್ ಶಿಫ್ಟ್. ಎಷ್ಟು ಜನ 8 ಗಂಟೆಗೆ ಹೋಗ್ತೀರಾ? ಯಾರನ್ನ ಹೋಗ್ತೀರಾ 8 ಗಂಟೆಗೆ? ಯಾಕೆ 7 ಗಂಟೆಗೆ ಹೋಗ್ತೀರಾ? ಇಲ್ಲ ಅಂದ್ರೆ ಏನ್ ಸಿಕ್ಕಲ್ಲ? ಇಲ್ಲೂ ಕೂಡ ಪೇಮೆಂಟ್ ಸಿಕ್ಕಲ್ಲ. ಇಲ್ಲಿ ಏನ್ ಸಿಕ್ಕಲ್ಲ? ಇಲ್ಲೂ ನೋ ಪೇಮೆಂಟ್. ಅಲ್ಲಿ ಕರೆಕ್ಟಾಗಿ ಹೋದ್ರೆ ಸಂಬಳನೂ ಸಿಗುತ್ತೆ. ಪಾಪ ನಿಮ್ಗೆ ಗೊತ್ತಿಲ್ಲ ಬಿಡಿ, ಗಿಂಬಳನೂ ಸಿಗುತ್ತೆ ಅಂತೆ, ಸಂಬಳನೂ ಇದೆ, ಸ್ವಲ್ಪ ಕಮಿಷನ್ ಇರುತ್ತೆ ಅಂತೆ, ಅಲ್ವಾ? ಆದ್ರೆ ಇಲ್ಲಿ ಅದಕ್ಕಿಂತಲೂ ಹೆಚ್ಚಾದವನು, ಅದಕ್ಕಿಂತಲೂ ಹೆಚ್ಚಾಗಿ ಆಶೀರ್ವದಿಸುವಂತ ದೇವರು ಈ ಸಭೆಯಲ್ಲಿ ವಾಸವಾಗಿದ್ದಾನೆ. ಆರಾಧನೆಯ ಸಮಯದಲ್ಲಿ ಸರಿಯಾಗಿ ಬರಬೇಕು. ಟ್ರೈನು 10 ಗಾಳಿಗೆ ಚೆನ್ನೈ. ಎಷ್ಟು ಕಾಳಿಗೆ ಹೋಗ್ಬೇಕು ನಾವು? ಯಾರು ಹೇಳ್ತಾ ಇರೋದು? ಅಲ್ಲಿಂದ ಇಲ್ಲಿ ಕೇಳ್ತಾರೆ 2 ಕಾಳಿಗೆ ಹೋಗ್ಬೇಕು ಅಂತ. ಎಷ್ಟು ಕಾಳಿಗೆ ಹೋಗ್ಬೇಕು? 1 ಅವರ್ ಮುಂಚೆ ಹೋಗ್ಬೇಕು, ಇಲ್ಲಾಂದ್ರೆ ಟ್ರೈನ್ ಏನಾಗೋದಿಲ್ಲ, ಸಿಕ್ಕೋದಿಲ್ಲ. ದೇವರು ಹಂಗೆ ಪ್ರಮಾಣಗಳನ್ನು ನಮಗಾಗಿ ಕೊಟ್ಟಂತ ಹಳೆ ಒಡಂಬಡಿಕೆಯ ಪುಸ್ತಕದಲ್ಲಿ ದೇವರ ಆ ಪರಿಶುದ್ಧ ಮಂದಿರವಾಗಿರುವ ಪರಿಶುದ್ಧ ಪ್ರಕಾರಕ್ಕೆ ಹೋಗ್ಬೇಕಂದ್ರೆ ಬಲಿ ಕೊಡೋದಿಕ್ಕೆ ಸಮಯಗಳಿತ್ತು. ಆ ಬಲಿ ಕೊಡೋದಿಕ್ಕೆ 1 ದಿನ ರಾತ್ರಿ ಪೂರ್ತಿಯಲ್ಲಿ ಕಾಯ್ತಾ ಇರೋರು. ಯಾವಾಗ ಕಾಯ್ತಾ ಇರ್ತಾರೆ? ರಾತ್ರಿನೇ ಬಂದ್ಬಿಡೋರು ಅವರೆಲ್ಲ. ಮುಂಜಾನೆ ಹಗಲು ಬರೋದಕ್ಕೆ ಮುಂಚೆ ರಾತ್ರಿಯಲ್ಲೇ ಬಳಿಗಾಗಿ ಬಂದು ಕಾಯ್ತಾ ಇರೋರು ದೇವಾಲಯದಲ್ಲಿ. ಈಗ ಏನಾಗಿದೆ? ಫಾಸ್ಟ್ ಬಂದು ಕಾಯ್ತಾ ಇರಬೇಕು. ಎಲ್ಲಿ ಯಾರು ಬಂದಿಲ್ಲ. ನಿಮಗಾಗಿ ದೇವರು ಕಾಯಬೇಕು, ದೇವರು ನಿಮಗಾಗಿ ಕಾಯಬೇಕು. ಹೌದಾ ಇಲ್ವಾ? ಹೌದು. ಫ್ಲೈಟಲ್ಲಿ ಎಷ್ಟು ಜನ ಹೋಗಿದ್ದೀರಾ? ಎಲ್ಲೂ ಹೋಗ್ತೀರ. ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಅದು ಆ ಫ್ಲೈಟ್ ಮಾತ್ರ ವಿಶೇಷ. ಫ್ಲೈಟಲ್ಲಿ ಹೋಗ್ಬೇಕಂದ್ರೆ 2 ಅವರ್ ಮುಂಚೆ ಒಳಗಡೆ ಇರಬೇಕು. ಇಲ್ಲಾಂದ್ರೆ ಫ್ಲೈಟು ನಮಗೆ ಇನ್ನು ಟಾಟಾ ಬಾಯ್ ಅಂತ ಹೋಗ್ತಾ ಇರುತ್ತೆ. ಹೋಗೋ ಫ್ಲೈಟನ್ನು ಹೋಗಿ ಸ್ಟಾಪ್ ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ಸೊ ಅದರಿಂದ ಫ್ಲೈಟಲ್ಲಿ 2 ಅವರ್ ಮುಂಚೆ, ಟ್ರೈನ್ಗೆ 1 ಅವರ್ ಮುಂಚೆ, ಕೆಲಸಕ್ಕೆ ಸಮಯಕ್ಕೆ ತಕ್ಕಂತೆ ಹೋಗ್ಬೇಕು. 5 ನಿಮಿಷ 10 ನಿಮಿಷ 2 ದಿನ 3 ದಿನ ಓನರ್ ಅಡ್ಜಸ್ಟ್ ಮಾಡ್ಕೊಳ್ತಾರೆ. 4ನೇ ದಿನ ಏನು ಮಾಡ್ತಾರೆ? ಏನಮ್ಮ ಲೇಟು? ಸಂಬಳ ಕೊಡೋರು ಸಮಯಕ್ಕೆ ಸರಿಯಾಗಿ ಹೋದ್ರೇನೆ ಸಂಬಳ ಕೊಡ್ತಾರೆ. ಇಲ್ಲ ಅಂದರೆ ಕೊಡ್ತಾರೆ, ಆದರೆ ಸ್ವಲ್ಪ ವೇದನೆಯಿಂದ ಕೊಡ್ತಾರೆ. ಆ ಸಂಬಳ ನಮಗೆ ಆಶೀರ್ವಾದ ಆಗೋದು. ಆ ಆಶೀರ್ವಾದ ನಮಗೆ ಸಂಬಳನೇ ಮನುಷ್ಯರು ಕೊಡುವಂಥ ಈ ಸಂಬಳದಲ್ಲಿ ಆಶೀರ್ವಾದ ಬರೋದಿಲ್ಲ. ಅಂದರೆ ದೇವರು ನಮ್ಮನ್ನ ಸಂತೋಷದಿಂದ ಕಳಿಸ್ಬೇಕೆ ಹೊರತು ದುಃಖದಿಂದ ನಮ್ಮನ್ನು ಆಶೀರ್ವದಿಸ್ತಾರೆ. ಹೌದಾ ಇಲ್ವಾ? ಹೌದು. ದೇವರು ಎಲ್ಲನ ದುಃಖ ಪಟ್ಟಿದ್ದಾರೆ. ಕರ್ತನಿಗೆ ದುಃಖ ಉಂಟು, ಪವಿತ್ರ ಆತ್ಮನಿಗೆ ದುಃಖ ಉಂಟು, ಸರ್ವಶಕ್ತನ ದುಃಖ ಉಂಟು. ಇದಕ್ಕೆ ಬೈಬಲಲ್ಲಿ ವಾಕ್ಯಗಳ ಆಧಾರಗಳುಂಟು. ಹಲ್ಲೆಲೂಯಾ. ಆದ್ದರಿಂದ ನಾವು ಬರುವಾಗ ಸಮಯಕ್ಕೆ ಸರಿಯಾಗಿ ಸಭೆಗೆ ಬರಬೇಕು. ಸರಿ, ನಾವು ಕೆಲವು ವಾರಗಳಿಂದ ಯಾವ ಸತ್ಯನ ನೋಡ್ತಾ ಇದ್ದೀವಿ? ರಕ್ಷಣೆ. ಹಲ್ಲೆಲೂಯಾ.
ಅಂದ್ರೆ ಮೊದಲಗೀತಿ ಆಗೋದಿಕ್ಕೆ ನಮಗೆ ಗುಣಗಳು ಬೇಕು. ಎಷ್ಟು ಗುಣಗಳು ಬೇಕು? 21 ಗುಣಗಳು ಸತ್ಯ ವಾಕ್ಯದಲ್ಲಿ ಅಡಗಿದೆ. ಅದರಲ್ಲಿ ಪ್ರಧಾನ ಗುಣ ಮೊದಲನೇದು, ನಾನು ಏನ್ ತಿರುಗಬೇಕು? ಮನ ತಿರುಗಬೇಕು. ಎರಡನೇದು ಪಾಪ ಅರಿಕೆ ಮಾಡಬೇಕು. ಮೂರನೇದು ರಕ್ಷಣೆ. ರಕ್ಷಣೆ ಬಂದು ಜ್ಞಾನಸ್ಥಾನ ತಗೊಳ್ಳೋದ್ರಿಂದ ಬರುತ್ತಾ, ಪಾಪ ಅರಿಕೆ ಮಾಡೋದ್ರಿಂದ ಬರುತ್ತಾ? ಎಸ್. ಆದ್ದರಿಂದಲೇ ಯೇಸು ಸ್ವಾಮಿಯ ಬಲಗಡೆ ಎಡಗಡೆಯಲ್ಲಿ ಕಳ್ಳರಿಬ್ಬರು ಇದ್ರು. ಅದ್ರಲ್ಲಿ ಒಬ್ಬ ಏನಂತಾನೆ, ನೀನು ನಿಜವಾಗಲು ದೇವರ ಕುಮಾರನಾಗಿದ್ರೆ ನೀನು ಬಿಡುಗಡೆ ಆಗು, ದಯವಿಟ್ಟು ಒಂಟಿ ಬಿಟ್ಟು ಹೋಗ್ಬೇಡ, ನಿನ್ನನ್ನು ನೀನು ರಕ್ಷಿಸ್ಕೋ, ನನ್ನನ್ನು ರಕ್ಷಿಸು ಅಂತ ಹೇಳಿ ಅವನು ಕೇಳ್ದ. ಇನ್ನೊಬ್ಬ ಹೇಳ್ತಾ ಇದ್ದಾನೆ, ನೀವು ನಿಜವಾಗ್ಲೂ ದೇವರ ಕುಮಾರನೇ, ನಿಮ್ಮ ಆ ರಕ್ಷಣೆಯ ದಿನದಲ್ಲಿ ನೀವು ಬರುವಾಗ ನಿಮ್ಮ ರಾಜ್ಯದಲ್ಲಿ ನನ್ನನ್ನ ಸೇರಿಸ್ಕೊಳ್ಳಿ. ದೇವರು ಹೇಳಿದ್ರು, ಇವತ್ತೇ 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 ನನ್ನ ಪರದೇಶಿಯಲ್ಲಿ ನನ್ನೊಂದಿಗೆ ನೀನು. ಅವನೆಲ್ಲಿ ಹೋಗಿ ಜ್ಞಾನಸ್ಥಾನ ತಗೊಂಡ, ಪಾಪ ಅರಿಕೆ ಮಾಡಿದ. ನಾವು ನೀನು ಮಾಡಿದ್ದಕ್ಕೆ ಇದು ಸರಿಯಾದ ದಂಡನೆ. ಮನ ತಿರುಗಿದ, ಶಿಲುಬೆನ ಹೊತ್ಕೊಂಡು ಮನ ತಿರುಗಿದ. ನಾನು ಶಿಲುಬೆ ಒತ್ತಿದ್ದು ನನಗೆ ಇದು ಸರಿ ಅಂದ. ನಾವು ಎಷ್ಟೋ ಸಮಯದಲ್ಲಿ ನಮಗೆ ಕಷ್ಟ ಬಂದ್ರೆ, ಸಂಕಟ ಬಂದ್ರೆ, ರೋಗ ಬಂದ್ರೆ, ವ್ಯಾಧಿಗಳು ಬಂದ್ರೆ ನಾವೇನ್ ಮಾಡ್ತೀವಿ? ಅಯ್ಯೋ ದೇವ್ರೆ ದೇವ್ರೆ ದೇವ್ರೆ, ನಿನ್ನ ಆರಾಧಿಸ್ತಾ ಇದ್ದೀನಿ, ನಿನ್ನ ಸ್ತುತಿಸ್ತೀನಿ, ನನಗಿದು ಬೇಕಾ? ನೀನು ಇದೆಯಾ ಇದೆಯಾ ಇದೆಯಾ? ನೀನು ಇದ್ದಿದ್ರೆ ಎಲ್ಲ ನಡೀತಾ ಇತ್ತಾ? ದೇವರಿಲ್ಲ ಬಿಡಿಮ, ಸುಮ್ಮನೆ ಎಲ್ಲ ನಾವೇ ಹೇಳ್ಕೊಂಡು ನಾವೇ ನಮ್ಮನ್ನ ತೃಪ್ತಿ ಮಾಡ್ಕೊಳ್ಬೇಕಾಗಿದೆ ಅನ್ನೋ ಮಾತಲ್ಲ ನಮ್ಮ ಹತ್ರ ಬರುತ್ತೆ. ಅದೇ ಕಳ್ಳ ಹೇಳ್ದ, ನಿನಗೂ ನನಗೂ ದೊರಕಿರೋದು ಇದು ಕರೆಕ್ಟ್ ಆದದ್ದು. ಆದ್ರೆ ಇವರು ತಪ್ಪು ಮಾಡದೇ ಇರೋರು. ಆತನ ಕಡೆಗೆ ತಿರುಗಿದ. ನಾನು ಪಾಪಿ ಎಂಬುದನ್ನ ಎಲ್ಲ ಜನರ ಮುಂದೆ ಒಪ್ಕೊಂಡ. ದೇವರ ಹತ್ರ ಹೇಳ್ತಾ ಇದ್ದೇನೆ, ಇವಾಗ ನಿನ್ನ ರಾಜ್ಯದಲ್ಲಿ ನಮ್ಮನ್ನ ನೆನೆಸ್ಕೋ. ದೇವರು ಹೇಳಿದ್ರು, ನೆನೆಸೋದು ಮಾತ್ರ ಅಲ್ಲಪ್ಪ, ನಿನ್ನ ಜೊತೆ ಸೇರಿಸ್ಕೊತೀನಿ. ಬೇಟೆಗಾರನ ಬಲೆಯಿಂದ ಮರಣಕರ ವ್ಯಾಧಿಯಿಂದಲೂ ನನ್ನ ಕಾಪಾಡಿದವನು ನೀನೇ ಸಯ. ನನ್ನ ಕಾಪಾಡಿದವನು ನೀನೇ ಸಯ. ಆತನೊಬ್ಬನೇ ನನ್ನನ್ನು ಕಾಪಾಡಲು ಶಕ್ತನು. ಆದ್ದರಿಂದಲೇ ನಮಗೆ ರಕ್ಷಣೆ ಹೇಗೆ ಸಿಗುತ್ತದೆ? ಪಾಪಾರಿಕೆ ಮಾಡಿದ್ರೆ ಮಾತ್ರ ಸಿಗುತ್ತೆ. ರಕ್ಷಣೆ ಸಿಕ್ತು. ಇವಾಗ ನಾನು ರಕ್ಷಣೆ ಸಿಕ್ಕಿದ್ಮೇಲೆ ನಾನು ಯಾವುದನ್ನ ತಿಳ್ಕೊಳ್ಬೇಕಾಗಿದೆ? ಇವಾಗ ಸತ್ಯನ ತಿಳ್ಕೊಳ್ಬೇಕು. ಸತ್ಯ ಅನ್ನೋರು ಯಾರು? ದೇವರು ಏನಾಗಿದ್ದಾರೆ? ಕರ್ತನಾದ ಯೇಸು, ಪರಿಶುದ್ಧ ಆತ್ಮನು, ನಮ್ಮ ಬೈಬಲ್ ಅಲ್ಲಿರುವ ವಾಕ್ಯಗಳು ಏನಾಗಿದೆ? ಬೈಬಲ್ ಇರುವ ಒಂದೊಂದು ವಚನಗಳು. ಕೊನೆಯದಾಗಿ ಒಂದು ವಾರ ಓದಂತ ವಾಕ್ಯವನ್ನು ಮತ್ತೆ ನಾವು ಓದೋಣ. 2 ಸಾಮುವೇಲ 7ನೇ ಅಧ್ಯಾಯ 28ನೇ ವಾಕ್ಯ. 2 ಸಾಮುವೇಲ 7:28. ಯೆಹೋವನೇ, ನಿನ್ನ ಸೇವಕನಿಗೆ ಶ್ರೇಷ್ಠ ವಾಗ್ದಾನಗಳನ್ನು ಮಾಡಿದ ನೀನು. ನೋಡಿ, ನಿನ್ನ ವಾಕ್ಯ ಏನಾಗಿದೆ? ಎಸ್, ದೇವರು ಕೊಟ್ಟಂತ ಒಂದು ದೊಡ್ಡ ಅದ್ಭುತವಾದ ಬಹುಮಾನ ಈ ಭೂಮಿಯಲ್ಲಿ ಉಂಟು ನಮಗಾಗಿ. ಅದು ಸತ್ಯವಾಕ್ಯ. ಇದರಲ್ಲಿರೋ ಒಂದೊಂದು ಅಕ್ಷರಗಳು ಏನಾಗಿದೆ? ಸತ್ಯವಾಗಿದೆ. ಇದರಲ್ಲಿರೋ ಒಂದೊಂದು ವಾಕ್ಯವು ಸತ್ಯದಲ್ಲಿ ಮಾತ್ರ ಸೇರಿದೆ. ಸುಳ್ಳಲ್ಲಿ ಅದೇನಾಗೋದಿಲ್ಲ, ಸೇರೋದಿಲ್ಲ. ಆದ್ದರಿಂದನೇ ಮತ್ತಯ್ಯ 4:4 ಹೇಳ್ತಾ ಇದ್ರೆ, ಮತ್ತಯ್ಯನು ಒಬ್ಬನು ರೊಟ್ಟಿ ತಿಂದು ಮಾತ್ರ ಬದುಕೋದಿಲ್ಲ, ದೇವರಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಅವನು ಬದುಕ್ತಾನೆ. ಬ್ರದರ್,
ಮಾತ್ರೆನ ನಂಬಿ ವರ್ಷ ಪೂರ್ತಿ ಮಾತ್ರೆನೇ ತಿಂತಾ ಇದ್ದೀರಾ? ಸ್ವಲ್ಪ ದೇವ್ರ ವಾಕ್ಯದ ಕಡೆಗೆ ಗಮನ ಕೊಡಿ. ದೇವ್ರ ವಾಕ್ಯನ ನಂಬಿ ಉಪವಾಸ ಪ್ರಾರ್ಥನೆ ಅಂತ ನಾವು ಹೇಳಿದ್ವಿ. ಎಷ್ಟು ಜನ ಉಪವಾಸ ಪ್ರಾರ್ಥನೆಗೆ ಬಂದ್ರಿ? ಉಪವಾಸದ ಮೇನ್ಮೆ ನಿಮಗೆ ಗೊತ್ತಾ? ಉಪವಾಸದ ಬಲ ನಿಮಗೆ ಗೊತ್ತಾ? ಉಪವಾಸದ ಶಕ್ತಿ ನಿಮಗೆ ಗೊತ್ತಾ? ಉಪವಾಸ ಮನುಷ್ಯನಿಂದ ಏರ್ಪಡಿಸಿದ್ದಲ್ಲ. ಯೋವೇಲ್ 1:14 ದೇವರೇ ಯೋವೇಲ ಬಳಿ ಮಾತಾಡಿ ಉಪವಾಸವನ್ನು ಸಭೆಯಲ್ಲಿ ಏರ್ಪಡಿಸಿರಿ ಅಂತ ಹೇಳಿದ್ರು. ಉಪವಾಸಕ್ಕೆ ನೀವು ಬಂದಿದ್ರಾ? ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನು ಮಾರ್ಕನು ಬರೆದ ಪುಸ್ತಕ 9ನೇ ಅಧ್ಯಾಯದಲ್ಲಿ 23ನೇ ವಾಕ್ಯದಲ್ಲಿ ಮಾತಾಡ್ತಾ ಇದ್ದಾರೆ. 29ವರೆಗೂ ಕೆಲವೊಂದು ಸೈತಾನನ ಬಿಡಿಸಬೇಕಂದ್ರೆ ಉಪವಾಸದಿಂದ ಅಲ್ಲದೆ ಯಾವುದರಿಂದಲೂ ಬಿಡಿಸಕ್ಕೆ ಸಾಧ್ಯ ಇಲ್ಲ. ಎಲ್ಲ ಹೆಂಗ್ ತಿಳ್ಕೊಳ್ಳೋದು? ಸಭೆಗೆ ಬಂದ್ರೆ ತಾನೇ, ಭಾನುವಾರ ಬಂದ್ರೆ ಸಾಕು, ದೇವರೆಲ್ಲ ಸರಿ ಮಾಡ್ತಾರೆ. ಈ ಕೆಟ್ಟ ಬೋಧನೆಗಳನ್ನ, ಕಲ್ಪನೆಯ ಮಾತನ್ನ ಮೊದಲು ಎತ್ತು ಆ ಸಭೆಯಿಂದ ಆಚೆ ಬಿಸಾಕಿ. ಸಭೆ ಅಲಂಕಾರಗಳಿದು. ಉಪವಾಸ ಪ್ರಾರ್ಥನೆ, ಸಭೆಯ ಆರಾಧನೆ, ಭಾನುವಾರ ಆರಾಧನೆ, ಕರ್ತನ ಮೇಜು, ಇದೆಲ್ಲ ಸಭೆಯ ಅಲಂಕಾರಗಳು. ಅಲಂಕಾರನ ಬೇಡ ಅಂತ ಹೇಳೋದಕ್ಕೆ ನಮಗೆ ಯಾವುದು ಅಧಿಕಾರ ಉಂಟು? ನಮ್ಮ ಅಧಿಕಾರ ಪರಿಶುದ್ಧಾತ್ಮ. ಆಮೆನ್. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಅದು ಸತ್ಯ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ? ಸಭೆ ನಡುವ ಒಂದೊಂದು ಪ್ರಾರ್ಥನೆಯು ಸ್ವಯಚಿತ್ತದಿಂದ ಉಂಟಾದದಲ್ಲ. ಯಾರೋ ಒಬ್ಬರು ಸಂಪಾದನೆ ಮಾಡಿ ನೀವು ಉಪವಾಸ ಇರೋದ್ರಿಂದ ನಾವೇನ್ ಬಿಲ್ಡಿಂಗ್ ಕಟ್ಟೋದಿಲ್ಲ. ನಿಮಗೆ ವಿರೋಧವಾಗಿರುವ ಆತ್ಮಗಳನ್ನ ಎದುರಿಸುವ ಶಕ್ತಿ ನಿಮಗುಂಟಾಗುತ್ತದೆ. ಅದಕ್ಕೆ ಉಪವಾಸ ಮಾಡಿ ಅಂತೀನಿ. ನಿಮ್ಮ ಕಣ್ಣೀರು ಬದಲಾಗಬೇಕು, ನಿಮ್ಮ ಗೋಳಾಟವು ಬದಲಾಗಬೇಕು, ನಿಮ್ಮ ನಿಂದೆಗಳು ಬದಲಾಗಬೇಕಂದ್ರೆ ನಾನು ಉಪವಾಸ ಮಾಡಬೇಕು ಅಂತ ಏಕೈಕ ಸರ್ವಶಕ್ತನೇ ಇದನ್ನ ಹೇಳಿದ್ದಾರೆ. ದೇವರು ಹೇಳಿದ್ದಾರೆ, ಯೋಬೇಲನು ಹೇಳಿಲ್ಲ. ಅಪೊಸ್ತಲನ ಪುಸ್ತಕದಲ್ಲಿ 9ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲನು 3 ದಿನ ಕುರುಡನಾಗಿದ್ದು ಉಪವಾಸ ಮಾಡುವಾಗ ಅವನು ಕಣ್ಣುಗಳನ್ನ ಮತ್ತೆ ಹೊಂದ್ಕೊಂಡ. ನಿನ್ ಬಲಹೀನ ಏನಾಗಿದೆ? ಪಾಸ್ಟರ್ ಎಣ್ಣೆ ಕೊಡಿ, ಪಾಸ್ಟರ್ ಸ್ವಲ್ಪ ಕೈಗೆ ಪ್ರಾರ್ಥನೆ ಮಾಡಿ. ಇದಕ್ಕಿಂತಲೂ ಶಕ್ತಿಯಾದದೊಂದು ನಿನ್ನಲ್ಲಿದೆ, ಅದುವೇ ಉಪವಾಸದ ಪ್ರಾರ್ಥನೆ. ಉಪವಾಸ ಪ್ರಾರ್ಥನೆ ಯಾವುದಕ್ಕೂ? ಮದುವೆಗೆ ರಜಾ, ಲೂಸ್ ಮೋಷನ್ ಆದ್ರೆ ರಜಾ, ತಲೆನೋವಾದ್ರೆ ರಜಾ. ಯಾಕೆ ಉಪವಾಸ ಪ್ರಾರ್ಥನೆ ನಿಮ್ಮಿಂದ ಬರಕ್ಕಾಗೋದಿಲ್ಲ? ಬರ್ಬೇಕಲ್ವಾ? ಇದು ಸಭೆಯ ಅಲಂಕಾರನ ತೋರಿಸೋದಿಕ್ಕೆ ನಾವು ಮಾಡ್ತಾ ಇಲ್ಲ, ನಿಮ್ಮನ್ನು ಅಲಂಕಾರ ಪಡಿಸೋದಿಕ್ಕೆ ಸಭೆಯ ಉಪವಾಸ ಪ್ರಾರ್ಥನೆನ ಮಾಡ್ತಾ ಇಲ್ಲ. ಹಲ್ಲೆಲೂಯ. ನಿಮ್ಮ ಮನೆಯಲ್ಲಿ ಫಂಕ್ಷನ್ ಆದರೆ ಪಾಸ್ಟರ್ ಅವರು ರಜಾ ಹಾಕಿ ಬರಬೇಕು, ಪಾಸ್ಟಮ್ಮ ಅವರು ರಜಾ ಹಾಕಿ ಬರಬೇಕು. ಬಂದಿಲ್ಲ ಅಂದರೆ ನಮಗೆ ಕೋಪ ಬರುತ್ತೆ. ನೀವು ಬರ್ದಿಲ್ಲ ಅಂದರೆ ಪರಿಶುದ್ಧಾತ್ಮನಿಗೆ ಕೋಪ ಬರೋದಿಲ್ವಾ? ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇದು ಸಭೆಯ ಅಲಂಕಾರಗಳು. ಇದು ಏನಾಗಿದೆ? ಸಭೆಯ ಅಲಂಕಾರ. ರಜಾ ಕೊಟ್ಟು ಪರವಾಗಿಲ್ಲ ಬಿಡಿ, ಆ ಸರ ಕೆಲಸನೇ ಹೋಗ್ಲಿ, ಅಪ್ಪನ ಬೇರೆ ಕೆಲಸ ನಮಗೆ ಚಿತ್ತದಂತೆ ನಡೆಸ್ಕೊಡ್ತಾನೆ. ಹಲ್ಲೆಲೂಯ ಅಂತ ನಮ್ಮನ್ನ ನಡೆಸ್ತಾನೆ. ಆಮೇಲೆ ಹೇಳಿ, ಯಾರಿಗೂ ದುಃಖ ಪಡಿಸೋದಕ್ಕೆ ನಾನು ನಿರ್ತಾ ಇಲ್ಲ. ಸಭೆಯ ಅಲಂಕಾರ ನನಗೂ ಬೇಕಲ್ವಾ? ಬೇಕಿಲ್ವಾ? ನಿಮ್ಗೇನು ಒಂದು ಆಟ ಇಟ್ಕೊಂಡು ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀರಾ, ನಮ್ಮ ಕಥೆನ ಹೇಳಿ ಪಾಸ್ತಾರೆ ಅಂತೀರಾ? ದೇವರು ನಿಮ್ಮನ್ನ ನೋಡ್ತಾರೆ. ದೇವರಿಗೆ ಕೊಡೋ ಸಮಯನ ಫಸ್ಟ್ ಕೊಡಿ. ದೇವ್ರು ಹೇಳ್ತಾರೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿ, ಆಮೇಲೆ ಅವುಗಳು ಕೂಡ ಎಲ್ಲವೂ ದೇವರು ನಿಮಗೆ ಕೈಗಳ ತಟ್ಟಿ. ಉಪವಾಸ ಪ್ರಾರ್ಥನೆಗೆ ಬಂದವರಿಗೆ ನಾನು ಒಂದು ವಾಗ್ದಾನ ಕೊಡ್ತಾ ಇದ್ದೀನಿ. ದೇವರು ಯಾವುದೆಲ್ಲ ನಿಮ್ಮ ಹತ್ರ ಇಲ್ವೋ ಅದೆಲ್ಲವೂ ದೇವರು ಈ ವಾರದಲ್ಲಿ ನಿಮಗೆ ದೊರಕಿಸಿಕೊಡುವ ಶಕ್ತನಾಗಿದ್ದಾನೆ. ಫಾಸ್ಟಿಂಗ್ ಪ್ರಾರ್ಥನೆಗೆ ಬಂದಂತ ಪ್ರತಿಯೊಬ್ಬರಿಗೂ ಬಹಳ ಸಿಕ್ಕೋದು ಮಾತ್ರ ಗ್ಯಾರಂಟಿ ಆಗಿದೆ. ಬಂದಿಲ್ಲ ಪಾಸ್ಟರ್ ಏನು ಮಾಡೋದು? ಪ್ರಾರ್ಥನೆ ಮಾಡಿ, ನಿಮ್ಮ ಮನೆಗೆ ಉಪವಾಸ ಮಾಡಿ. ಹಲ್ಲೆಲೂಯ. ದೇವರೊಂದಿಗೆ ಸೇರಿ. ಆದರೆ ಸಭೆಯಲ್ಲಿ ಸೇರೋದೇ ನಿಜವಾದ ಉಪವಾಸ. ಹಲ್ಲೆಲೂಯ. ನಿಜವಾದ ಉಪವಾಸದ ಪ್ರಾರ್ಥನೆ. ಸರಿ, ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಉಪವಾಸ ಮಾಡುವಾಗ ದೇವರು ನಮ್ಮೊಳಗೆ ಬಂದು ವಾಸ ಮಾಡ್ತಾರೆ. ಎಲ್ಲಿ ಬರ್ತಾರೆ? ಡೈರೆಕ್ಟ್ ಆತನು ಒಳಗಡೆ. ಆದ್ದರಿಂದಲೇ ಯಾಕೆ ಹೆಂಗ್ ಬರ್ತಾನೆ ಆತನು ಒಳಗಡೆ? ಒಂದು ರಕ್ತ ಹೇಗೆ ಒಂದು ಮನುಷ್ಯನ ಶರೀರದಲ್ಲಿ ಸೇರುತ್ತೋ ಅದೇ ರೀತಿಯಾಗಿ ದೇವರು ಆತನು ಸೇರೋದಕ್ಕೆ ಒಂದು ಬಾಗಿಲನ್ನ, ಒಂದು ಡೋರ್ನ ನಮ್ಮ ಹತ್ರ ಇಕ್ಕಿದ್ದಾರೆ. ಆ ಡೋರ್ ಯಾವುದು ಗೊತ್ತಾ? ಕೇಳಲು ಕಿವಿ ಉಳ್ಳವನು. ಅದೇ ದೇವರು ಕೊಟ್ಟಂತ ಡೋರ್.
ಈ ಡೋರ್ ಒಳಗಡೆ ನಾವು ಎಷ್ಟು ದೇವರ ವಾಕ್ಯನ ಕೇಳ್ತಾ ಇರ್ತೀವೋ ಒಂದು ಒಂದು ಶಕ್ತಿಯಲ್ಲಿ ನಡೀತಾ ಇರುತ್ತೆ. ಏನಂದ್ರೆ ದೇವರು ನಿಮ್ಮೊಳಗಡೆ ಹೋಗ್ತಾ ಇರ್ತಾರೆ. ಆತನು ಪರ್ಮನೆಂಟ್ ವಾಸ ಮಾಡೋದು ಯಾವ ಸಮಯದಲ್ಲಿ ಅಂದ್ರೆ ಉಪವಾಸದ ಸಮಯದಲ್ಲಿ. ಮನೆ ಗಲೀಜಾಗಿರುತ್ತೆ, ಗಲೀಜಾಗಿರೋ ಮನೆನ ಏನ್ ಮಾಡಿದ್ರೆ ಕ್ಲೀನ್ ಆಗುತ್ತೆ? ಗುಡಿಸಿದ್ರೆ ಕ್ಲೀನ್ ಆಗುತ್ತೆ. ನಿಮ್ಮೊಳಗಡೆ ಇರೋ ಗಲೀಜ್ನ ಆ ಗುಡ್ಸು ಅನ್ನೋ ಅರ್ಥ ಉಪವಾಸ ಮಾಡಿದ್ರೆ ಮಾತ್ರ ಕ್ಲೀನ್ ಆಗುತ್ತೆ. ಹಲ್ಲೆಲೂಯ. ಕೆಲವೊಬ್ರು ನಾವು ಮಾತ್ರೆ ತಿಂತೀವಿ, ಅದು ತಿಂತೀವಿ, ಹೇಗೆ ಉಪವಾಸ ಇರೋದು, ಏನ್ ಮಾಡೋದು ಬ್ರದರ್, ಆಗೋದಿಲ್ಲ ನಮ್ಗೆ. நான் உங்களை பட்னி இருக்க சொல்லல. என்ன இருக்க சொல்ல? பட்னியா இருந்தா பிரச்சனை வரும், உபவாசமா இருந்தா ஆரோக்கியம் வரும். அல்லேலூயா. நான் சொல்றது ரொம்ப பேருக்கு புரியல மாதிரி தெரியுது. புரிஞ்சுங்க மாத்திரம் கையை தட்டி ஆண்டவர். அல்லேலூயா. புரிஞ்சுங்கம்மா, பரவாயில்ல, எல்லாருக்குமே புரிஞ்சிருக்கு. அல்லேலூயா. ஆமா. என்னன்னா பட்னியா இருந்தா என்ன வரும்? என்ன வரும்? தமிழ்ல கன்னடா பிரச்சனை பாரு. பட்னியா இருந்தா கேஸ்ட்ரிக் வருமா? என்ன வரும்? கேஸ்ட்ரிக் வரும். அப்போ உபவாசமா இருந்தா ஆரோக்கியம் வருங்க. என்ன வரும்? ஆமா, ஆரோக்கியம் வரணும்னா என்ன வாசிக்கணும்? வேற ஏதோ வாசிக்கிறதுக்கு போக கூடாது. நல்லா வாசிக்கிறார். என்னதான் நைட் ஆனா வாசிக்கிறார் பிரதர். அந்த வாசி இல்ல, கர்த்தரோட வாசி. அல்லேலூயா. மனவனே உன்னாத்துமா வாழ்வதை போல் நீ எல்லாவற்றிலும் வாழ்ந்து சுகமாய் இரு மகனே. ஆத்துமா எப்படி வாழுது? கர்த்தர் அறிகிறார். வாழ்க்கை என்பது நல்லதொரு போராட்டமே. அப்புறம் நெருங்கி வரும். எதுவுமே தெரியாத மாதிரியே நெருங்கி வரும் பாவங்களை உதறி மூஞ்சப்பாரு உதறி தள்ளி விட்டு ஓடு. என் வாயை கெடுத்த அவ்வளவுதான். என் பேச்சுக்கு வந்த ஆண்டவர் எங்களுக்கு சர்ச்சில தான் சொன்னார், வீட்டில் இருக்க சொல்ல. என்ன இது ஒரு கண்ணத்தில் அடிச்சா நான் குத்துங்கன்னா இந்த பக்கம் வந்துட்டோம். எப்படி? ஆனா பாட்டு எப்படி இருக்குது? வாழ்க்கை என்பது அச்ச அடிக்கிறதுக்கே போய் அத போன வாரம் சொன்னேன். பாவம் அவரு அவங்க ஒய்ஃபை ரொம்ப அடி அடிச்சுட்டுக்கிறாரு. ஒரே மார்க்கு என்ன இருக்குது? மூஞ்சில ரெட்டு கலர் ஆயிட்டுக்குது. இவரு சரி விடுமா, நெக்ஸ்ட் டைம் நான் அடிக்க மாட்டேன், இந்தாமா சாப்பிடுமான்னு ஊட்டுறாராம். அப்புறமா தான் கேமரா அப்படி ஃபிட் பண்ணாதான் தெரியுது அவர் மண்டை ஒஞ்சிக்குது, கை ஒஞ்சிக்குது, கால் ஒஞ்சிக்குது. என்ன அவர் சொல்லி ஐயோ நெக்ஸ்ட் ஒன்று அடிக்க மாட்டேங்கம்மா அப்படின்றாரு. ஆனா பாட்டு எப்படி? வாழ்க்கை என்பது போராட்டமே, நல்லதொரு போராட்டமே, நெருங்கி வரும் உதறி தள்ளி விட்டு மூத்த பாரு உதறி தள்ளி விட்டு ஓடுறத ஆண்டவர் நமக்கு சொல்றாரு. என்னன்னு? சத்தியத்தை அறிவீர்கள். அப்ப தேவ பிள்ளைகளுக்கு நிந்தை வரும், அவமானம் வரும், கேள்வி வரும். இதெல்லாத்தையும் சகிச்சுட்டு தான் எங்க போகணும்? முன்னால போகணும். அல்லேலூயா. ஏன்னா பிதாவாகிய தேவன் சத்தியம், குமாரனாகிய தேவன் சத்தியம், பரிசுத்த ஆவியானவராகிய தேவன் சத்தியம், வேத வார்த்தைகள் சத்தியம், வசனம் சத்தியம். வசனம் சத்தியமா இருப்பதனால நாமளே எப்படியா வாழணும்? சத்தியமா வாழணும். சரி, அடுத்து இன்னொரு வசனத்தை பாருங்க. சங்கீதம் 119 அதிகாரம் 42வது வசனம். ಯಾವ ವಾಕ್ಯವನ್ನು? ಸತ್ಯ ವಾಕ್ಯವನ್ನು ನನ್ನ ಬಾಯಿ ಏನಾಗಿರ್ಬೇಕು? சத்திய. ஏன் இந்த வார்த்தையை தேவன் சத்தியமா வைத்தாரானால் பிதாவாகிய தேவன் சத்தியமா இருப்பதனால நாமளும் எப்படியா இருக்கணும்? சத்தியமா இருக்கணும். அப்ப நம்முடைய வாய் என்னத்தை காத்துக்கொள்ளணும்? அதிகமாய் சத்தியத்தை காத்துக்கொள்ளணும். அல்லேலூயா. வேதம் அதே சங்கீதம் 19 அதிகாரம் 7ஆம் வசனத்தை வாசிங்க. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದು. ಯೆಹೋವನ ಧರ್ಮಶಾಸ್ತ್ರವು ಏನಾಗಿದೆ? ಅದರಲ್ಲಿ ಯಾವ ಕೆಟ್ಟದಕ್ಕೂ ಜಾಗ ಇಲ್ಲ. ಒಬ್ಬನು ನನ್ನಲ್ಲಿಯೋ ನನ್ನ ವಾಕ್ಯವು ಅವನಲ್ಲಿ ನೆಲೆಸಿದರೆ
ಅವನು ಏನು ಕೇಳಿದರು ಅವನಿಗೆ ಏನ್ ಮಾಡ್ತಾರೆ ದೇವರು? ಏನ್ ನೆಲೆಸಿರ್ಬೇಕು ನನ್ನ ಒಳಗಡೆ? ದೇವರ ವಾಕ್ಯವು ಸಮೃದ್ಧಿಯಾಗಿದ್ರೆ ಮಾತ್ರ ನಾನು ಕೇಳೋದಲ್ಲ ಹೊಂದ್ಕೊಳ್ಳಕ್ ಸಾಧ್ಯ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ. ಯಾವ ಯೇಸು? ಅಲ್ಲ, ನಿಮ್ಗೆ ಕೇಳ್ತಾ ಇದೀನಿ, ಯಾವ ಯೇಸು? ಅಪೊಸ್ತಲರ ಪುಸ್ತಕದಲ್ಲಿ 9ನೇ ಅಧ್ಯಾಯದಲ್ಲಿ ಇದ್ರಲ್ಲ, ಆ ಯೇಸ. ಆ ಯೇಸು ಹೆಸರಿಗೇನು? ಯಾರು? ಬಾರ್ ಯೇಸು. ಅಪೊಸ್ತಲರ ಪುಸ್ತಕದಲ್ಲಿ ಬಂದ್ರು, ಅಪೊಸ್ತಲನಾದ ಪೌಲನ ಮಧ್ಯದಲ್ಲಿ ಆ ಯೇಸು ಹೆಸರು ಬಾರ್ ಯೇಸು. ನೀವು ಯೇಸುವೇ ನಾಮದಲ್ಲಿ, ನಾಮದಲ್ಲಿ ವಾಕ್ಯ ಇಲ್ಲ, ಏನಿಲ್ಲ, ಪರಿಶುದ್ಧ ಅಲ್ಲ, ಏನಿಲ್ಲ, ಆದ್ರೆ ಏನು? ಯೇಸು ನಾಮದಲ್ಲಿ, ನಾಮದಲ್ಲಿ, ನಾಮದಲ್ಲಿನೇ, ನಾಮದಲ್ಲಿ, ನಾಮದಲ್ಲಿ. ಎಲ್ಲಿ ಪರಿಶುದ್ಧ ಇಲ್ಲದೆ ಇರುವ ಪ್ರಾರ್ಥನೆ ಕೇಳಲ್. ಸೈತಾನನಲ್ಲಿ ಆಕ್ಟಿಂಗ್ ಮಾಡ್ತಾನೆ ಹೊರತು ಮೋಸ ಹೋಗ್ಬೇಡಿ. ಕಣ್ಣಕ್ಕೆ ಮುಂದೆ ಕಾಣುವುದೆಲ್ಲ ನೋಡಿ ಮೋಸ ಆಗ್ಬೇಡಿ. ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ನಾನು ಲೋಪವಿಲ್ಲದ ಸತ್ಯದ ವಾಕ್ಯವನ್ನು ನನ್ನ ಬಾಯಿ ಒಳಗಡೆ ಇಟ್ಕೊಂಡಿರ್ಬೇಕು. ನನ್ನ ಬಾಯಿ ಒಳಗಡೆ ಏನು ಇಟ್ಕೊಂಡಿರ್ಬೇಕು? ಸತ್ಯ ವಾಕ್ಯವನ್ನು. 1 ತಿಮೋಥಿ 3:15. ಇವಾಗ ನಮ್ಮ ವಾಕ್ಯವು ಸತ್ಯವಾಗಿದೆ. ನಾವಿರುವ ಸಭೆ ಯಾವ ರೀತಿಯಾಗಿದೆ ನೋಡಿ. 1 ತಿಮೋಥಿ 3:15. ದೇವರ ಮನೆಯಲ್ಲಿ ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ಯಾವುದಕ್ಕೆ ಸ್ತಂಭವು? ಸಭೆ ಎಂಬುದು ಯಾವುದು ಸ್ತಂಭವಾಗಿದೆ? ಸತ್ಯಕ್ಕೆ. ಸತ್ಯ ಸ್ತಂಭ ಸಭೆಯಾಗಿದೆ. ಎಫೆಸರ ಪುಸ್ತಕ 1ನೇ ಅಧ್ಯಾಯ 23ನೇ ವಾಕ್ಯ ಓದಿ. ಈ ಸಭೆ ಏನಾಗಿದೆ? ಸತ್ಯ. ಇಲ್ಲಿ ಇರೋನು ಸಹ ಏನಾಗಿರಬಾರ್ದು? ಸುಳ್ಳುಗಾರರಾಗಿರಬಾರ್ದು. ಸಭೆಯು ಸತ್ಯವಾಗಿದೆ, ಕೈಯಲ್ಲಿ ಕೊಟ್ಟಂತ ವಾಕ್ಯಗಳು ಸತ್ಯವಾಗಿದೆ, ತ್ರಿಯೇಕ ದೇವರು ಸತ್ಯವಾಗಿದ್ದಾರೆ. ಓದಿ. ಸಭೆಯು ಮತ್ತೆ ಏನಾಗಿದೆ? ನಾನು ಕೂತ್ಕೊಂಡಿರೋದು ಎಲ್ಲಿ ಕೂತ್ಕೊಂಡಿದ್ದೀನಿ? ದೇವರನ್ನ ಹುಡುಕ್ತಾ ಇರೋರೆ, ನೀವು ಕೂತ್ಕೊಂಡಿರೋದೇ ದೇವರದ ದೇಹದಲ್ಲಿ ಕೂತ್ಕೊಂಡಿದ್ದೀರಾ. ಸ್ವಿಮ್ಮಿಂಗ್ ಪೂಲ್ ಹೋಗಿದ್ದೀರಾ? ನೀರೊಳಗಡೆ ಹೇಗೆ ಒಂದು ನೀರೊಳಗಡೆ ಹೋದ್ರೆ ನೀರು ನಿಮ್ಗೆ ಇದೆಯೋ ಅದೇ ರೀತಿಯಾಗಿ ಸಭೆ ಎನ್ನುವುದು ಆತನ ದೇಹ. ನೀನು ಕೂತ್ಕೊಂಡಿರೋದು ಆತನ ದೇಹದಲ್ಲಿ. ನೀನು ಪಡ್ತಾ ಇರೋ ಒಂದೊಂದು ಬಾಧೆಗೂ ಆತನು ನಿಮ್ಮೊಂದಿಗೆ ಪಾಲುಗಾರರಾಗಿದ್ದಾರೆ. ಆತನ ದೇಹದಲ್ಲಿ ನಾವು ಸಭೆಯಲ್ಲಿ ವಾಸವಾಗಿದ್ದೇವೆ. ಅಲ್ಲೇಲೂಯಾ, ಅಲ್ಲೇಲೂಯಾ, ಅಲ್ಲೇಲೂಯಾ. ಆತನ ದೇಹದಲ್ಲಿ ನಾವಿದ್ದೇವೆ. ಆದ್ರಿಂದ ದೇವರು ಹೇಳ್ತಾರೆ, ದೇವರು ನಮ್ಮನ್ನು ಏನ್ ಮಾಡಿದ್ದಾರೆ? ಮರೆ ಮಾಡಿದ್ದಾರೆ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡ್. ಆ ರಕ್ತ ಕೋಟೆ ಎಲ್ಲಿದೆ? ಸಭೆಯಲ್ಲಿದೆ. ಸಭೆ ದೇವರ ರಕ್ತ ಕೋಟೆಯಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಗಮನಿಸಿ ನೋಡಿ, ಈ ಸಭೆಯು ದೇವರ ದೇಹವಾಗಿದೆ. ಏನಾಗಿದೆ? ದೇವರ ದೇಹವಾಗಿದೆ. ಆದ್ದರಿಂದ ನಾನು ಹೇಗಿರಬೇಕು? 3 ಯೋಹಾನ 12ನೇ ವಾಕ್ಯ ಓದಿ. ಒಬ್ಬ ಮನುಷ್ಯನಾದ ನಾನು ಹೇಗಿರಬೇಕು? ಓದಿ. ಜಲ್ದಿ ಜಲ್ದಿ ಓದಿ. ನಿಮಗೆ ಬರೆಯುವುದಕ್ಕೆ ಅಂದ್ರೆ ಏನಂದ್ರೆ ಸತ್ಯಕ್ಕೆ ನಾನು ಏನ್ ಮಾಡಬೇಕು? ಸತ್ಯಕ್ಕೆ ನಾನು ಏನ್ ಮಾಡಬೇಕು? 12ನೇ ವಾಕ್ಯ ನೋಡಿ. ಡೆಮೇತ್ರಿಯನ ಬಗ್ಗೆ ಜನರೆಲ್ಲರೂ ಒಳ್ಳೆಯ ಸಂಗತಿಗಳನ್ನು ಹೇಳುತ್ತಾರೆ. ಅವರು ಹೇಳುವುದನ್ನು ಸತ್ಯವೋ ಅಂಗೀಕರಿಸುತ್ತದೆ. ಅವನನ್ನು ಕುರಿತು ನಾವು ಸಹ ಒಳ್ಳೆಯದನ್ನು ಹೇಳುತ್ತೇವೆ. ನಾವು ಹೇಳುವುದು ನಿಜವೆಂಬುದು ನಿಮಗೆ ತಿಳಿದಿದೆ. ಅಂದ್ರೆ ಏನ್ ಅರ್ಥ ಇದ್ರಂದ್ರೆ, ನಾವು ಸತ್ಯನ ಕೇಳಿದ್ರೆ ಸತ್ಯಕ್ಕೆ ಸಾಕ್ಷಿಯಾಗಿರ್ಬೇಕು. ಸತ್ಯನ ಏನ್ ಮಾಡ್ಬೇಕು? ನಾವು ಹೇಳ್ತಾ ಇರೋದು ಏನಿಲ್ಲ, ದೇವ್ರ ವಾಕ್ಯ ಅಂತ ಮಾತಾಡ್ತಾ ಇರೋ ಒಂದೊಂದು ಸ್ವಂತ ಮಾತಲ್ಲ. ಇದು ಎಂತ ಮಾತು? ಇದು ಸತ್ಯದ ಮಾತು. ನಾನು ಈ ಸತ್ಯದ ಮಾತನ್ನ ತಿಳ್ಕೊಂಡು ಸುಮ್ಮನೆ ಇರಬಾರ್ದು. ನನ್ನ ಬಾಯಿಂದ ಅದಕ್ಕೆ ಏನ್ ಮಾಡ್ಬೇಕು? ಸಾಕ್ಷಿಯಾಗಿರ್ಬೇಕು. ಎರಡನೇದು ನೋಡಿ,
ಅದೇ 3 ಯೋಹಾನ 4ನೇ ವಾಕ್ಯ ಓದಿ. ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ಸತ್ಯಕ್ಕೆ ಸಾಕ್ಷಿಯಾಗಿರ್ಬೇಕು. ಎರಡನೇದು ಸತ್ಯದ ಕಡೆಗೆ ನಡಿಬೇಕು. ಎಲ್ಲಿ ನಡಿಬೇಕು? ನಮ್ಮ ನಡೆ ಸತ್ಯದ ಕಡೆ, ನಮ್ಮ ಸಾಕ್ಷಿ ಸತ್ಯದ ಕಡೆ. ಆಮೇಲೆ ಓದಿ ನಡೆಯುವವರಾಗಿರಬೇಕೆಂದು ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷ. 8ನೇ ವಾಕ್ಯ ಓದಿ. ಆದುದರಿಂದ ನಾವು ಸತ್ಯಕ್ಕೆ ಸಹಕಾರಿಗಳಾಗಿ ಸತ್ಯಕ್ಕೆ ಏನ್ ಕಾರ್ಯ ಆಗ್ಬೇಕು? ಕೆಲಸ ಮಾಡಬೇಕು. ಸಭೆಯಲ್ಲಿ ಬಂದು ಕೂತ್ಕೊಂಡು ಹೋಗೋದು ಮಾತ್ರ ಮಾಡಬೇಡಿ. ಸಭೆಯಲ್ಲಿ ಏನ್ ಅಗತ್ಯ ಇದೆ, ಏನ್ ಕೆಲಸ ಮಾಡ್ಬೇಕಂತ ಕೇಳಿ ಮಾಡಿ. ಸಭೆಯಲ್ಲಿ ಗುಡಿಸೋದು ಒಂದು ಕೆಲಸ, ನಿಮ್ಗೆ ಗೊತ್ತಾ? ಯಾಕಂದ್ರೆ ಇದು ಎಂತ ಸಭೆ? ಇದು ದೇವರ ದೇಹ, ಸತ್ಯ ಸಭೆ. ಒಬ್ರು ಒಂದು ಹುಡುಗ ಒಂದು ಕಾರ್ ತಕೊಂಡ ಕೇರಳದಲ್ಲಿ. ಎಲ್ಲಿ? ಕೇರಳದಲ್ಲಿ ಕಾರ್ ತಕೊಂಡ. ಕಾರ್ ಖರೀದಿಸಿದ ತಕ್ಷಣ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಬೇಕಂತ ಸಭೆಗೆ ಬಂದ. ಆ ಸಭೆ ಸ್ವಲ್ಪ ಡೋರು ಅರ್ಧ ಮಾತ್ರ ತೆಗ್ದಿತ್ತು, ಅರ್ಧ ತೆಗ್ದಿಲ್ಲ, ಮುಚ್ಚಿತ್ತು. ಇವನು ಒಳಗಡೆ ಹೋಗ್ಬೇಕು, ಆದ್ರೆ ಅಲ್ಲೊಂದು ಅಮ್ಮ ಗುಡಿಸ್ತಾ ಇತ್ತು. ಅಲ್ಲಿರೋ ಚಪ್ಪಲಿ ಎಲ್ಲನ್ನ ಒಂದು ಕಡೆ ಜೋಡಿಸ್ತಾ ಇತ್ತು. ಚಪ್ಪಲಿ ಎಲ್ಲ ನೋಡಿದ್ರೆ ಒಳಗಡೆ ಎಲ್ಲ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಇವನು ಆ ಚಪ್ಪಲಿನ ಅಲ್ಲಿ ಬಿಟ್ಟಿದ ತಕ್ಷಣ ಆ ಅಮ್ಮ ಚಪ್ಪಲಿನ ಎತ್ತಿ ಅಲ್ಲಿ ಇಕ್ಕದ ಮೇಲೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ್ರು. ಇವರು ಹೋಗಿ ಪ್ರೇಯರ್ ಮಾಡ್ದ. ಬಂದ ಆ ಅಮ್ಮನಿಗೆ 100 ರೂಪಾಯಿ ಕೊಟ್ಟ. ತಗೋ ಇಟ್ಕೋ. ಆ ಅಮ್ಮ ನನಗೆ ಬೇಡ 100 ರೂಪಾಯಿ, ಆ ಉಂಡಿಯಲ್ಲಿ ಹಾಕ್ಬಿಡು ಅಂತೇಳಿ ಎತ್ಕೊಂಡು ಹೋಗಿ ಡೈರೆಕ್ಟ್ ಆಗಿ ಉಂಡಿಯಲ್ಲಿ ಕಾಸನ್ನು ಹಾಕ್ಬಿಟ್ಟು, ಏನು 100 ರೂಪಾಯಿ ಕೊಟ್ಟಿದ್ದೀನಿ, ನೀನು ಅದು ಉಂಡಿಯಲ್ಲಿ ಹಾಕ್ಬಿಟ್ಟಲ್ಲ, ಪರವಾಗಿಲ್ಲ ಅಂತೇಳಿ ಚರ್ಚನ ಗುಡಿಸ್ತಾ ಇದ್ದಂತ ಸ್ತ್ರೀ. ಎಲ್ಲ ಮುಗಿದ ಮೇಲೆ ಆ ಅಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ 4 ಜನ ಬ್ಲ್ಯಾಕ್ ಕ್ಯಾಟ್ಸ್ ಬಂದರು, ಗನ್ನೆಲ್ಲ ಇಟ್ಕೊಂಡು. ಅವ್ರು ಅಮ್ಮ ಬನ್ನಿ ಅಂತ ಕಾರೆಲ್ಲ ತೆಗಿತಾರೆ. ಕಾರಲ್ಲಿ ಹೋಗಿ ಅಮ್ಮ ಕೂತ್ಕೊತಾರೆ. ಇವನು ಹೋಗಿ ಓಡ್ದ. ಅಮ್ಮ ನೀವು ಯಾರು? ಈ ಕೇರಳದಲ್ಲಿರೋ ಜಿಲ್ಲಾ ಕಲೆಕ್ಟರ್. ಕೇರಳದಲ್ಲಿರೋ ಕಲೆಕ್ಟರ್. ನೀವು ಬಂದು ಚಪ್ಪಲಿ ತಿಕ್ತಿದ್ದೀರಾ? ಹೌದು, ನನ್ನ ಜೀವನನ ಬದಲಾವಣೆ ಮಾಡಿದ ಆತ. ಹಲ್ಲೆಲೂಯಾ. ದೇವರ ಸಭೆಗೆ ಬಂದ್ರೆ ಕೂತ್ಕೊಳ್ಳೋದು ಹೋಗೋದು ಮಾತ್ರ ಮಾಡಿದ್ರೆ ಏನು ನಡೆಯೋದಿಲ್ಲ. ಆತನಿಗಾಗಿ ಸೇವೆ ಮಾಡುವಂತವರಾಗಿ ನಾವು ಬದಲಾಗಬೇಕು. ಹಲ್ಲೆಲೂಯಾ. ಚೇರ್ ಹಾಕೋದು ಒಂದು ಕೆಲಸ, ಗುಡಿಸೋದು ಒಂದು ಕೆಲಸ. ನಾನು ನಮ್ಮ ಚರ್ಚಲ್ಲಿ ಇವಾಗಲೂ ನನ್ನ ನಾಪ್ಕಾದೆ ಎಷ್ಟು ಸಲ ಟಾಯ್ಲೆಟ್ ತೊಳೆದಿದ್ದೀನಿ ಗೊತ್ತಾ? ಇವಾಗಲೂ ಕಾಯ್ತೀನಿ, ಕೊಡಿ ನಾನು ತೊಳಿತೀನಿ ಅಂತ. ಅದು ನನಗೆ ಕೊಟ್ಟಂತ ಭಾಗ್ಯ. ದೇವರು ಗುಡಿಸಿ ಸಭೆಗೆ ಮುಂಚೆ ಬನ್ನಿ. ಏನ್ ಮಾಡ್ಬೇಕಮ್ಮ? ಚೇರ್ ಹಾಕ್ಲಾ? ಮೈಕ್ ರೆಡಿ ಮಾಡ್ಲಾ? ಏನ್ ಮಾಡ್ಬೇಕಮ್ಮ? ದೊಡ್ಡ ಚರ್ಚಲ್ಲಿ ಸುಮಾರು ಕೆಲಸ ಇರುತ್ತೆ. ನಮ್ಮ ಹತ್ರ ಅಷ್ಟು ಇರೋದಿಲ್ಲ. ಆದರೆ ಹೋಗ್ತಾ ಇನ್ನೂ 5 ವರ್ಷ ನೋಡ್ತಾ ಇರಿ, ನಮ್ಮ ಸಭೆಯಲ್ಲಿ ಲಕ್ಷಾಂತರ ಜನರು ತುಂಬಿ ಹೊರಡು ಸೂಸೋದನ್ನ ದೇವರು ನಿಮ್ಮ ಕಣ್ಣಿನ ಮುಂದೆ ತೋರಿಸ್ತಾರೆ. ನಾವು ಕರ್ನಾಟಕದ ಸಾಕ್ಷಿಗಳು. ನಿಮಗೆ ಹೇಳೋದನ್ನ ನೀವು ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಇರುವ ಒಂದೊಂದು ಸೇವಕರು, ಒಂದೊಂದು ಸೇವಕಿಯರನ್ನ ದೇವರು ಇಡೀ ಕರ್ನಾಟಕದಲ್ಲೇ ಪ್ರವಚನ ಮಾಡುವಷ್ಟು ಶಕ್ತನಾಗಿದ್ದಾನೆ. ದೇವರ ಬೆಂಕಿಯು ನಮ್ಮ ತಲೆ ಮೇಲೆ ಉರಿತಾ ಇದೆ. ಆತನು ನಮ್ಮನ್ನ ಬೆಳಕಾಗಿ ಉಪಯೋಗಿಸ್ತಾನೆ. ನೀವೆಲ್ಲರೂ ದೇವರ ಬೆಳಕಾಗ್ತೀರಾ, ನೀವು ಸಾಕ್ಷಿಗಳಾಗಿರ್ತೀರಾ. ಇವಾಗ ಸಿಕ್ಕುವಂಥದ್ದು ಕೆಲವೊಂದು ವರ್ಷಗಳಲ್ಲಿ ನಿಮಗೆ ಸಿಕ್ಕೋದಿಲ್ಲ. ಉಪಯೋಗಿಸಿ, ಈ ಸಭೆಯಲ್ಲಿ ಉಪಯೋಗಿಸಿ. ಯಾವುದಕ್ಕೂ ಜಲ್ದಿ ಹೋಗ್ತೀರಾ. ಒಬ್ಬರು ಫಾದರ್ ಹೇಳ್ತಾ ಇದ್ದಾರೆ ಚರ್ಚಲ್ಲಿ, ಪಾಸ್ಟರ್ ಹೇಳ್ತಾ ಇದ್ದಾರೆ ಚರ್ಚಲ್ಲಿ, ಆಯರ್ ಹೇಳ್ತಾ ಇದ್ದಾರೆ ಚರ್ಚಲ್ಲಿ, ಈ ಸಮಯಕ್ಕೆ ಬಂದ್ರೇನೆ ತಾಳಿ ಕೊಡೋದು, ಇಲ್ಲಾಂದ್ರೆ ತಾಳಿನ ಕೊಡಲ್ಲ. ಮ್ಯೂಸಿಕ್ ರೆಡಿ ಮಾಡು, ಕೀಬೋರ್ಡ್ ಫಾಸ್ಟ್ಗೆ ಮೈಕ್ ಕೊಡು, ಇಷ್ಟು ಟೈಮ್ ಒಳಗಡೆ ಪ್ರಾರ್ಥನೆ ಮುಗಿಸ್ಬೇಕು. ತಾಳಿ ಕೊಡ್ಬೇಕಲ್ಲ. ಲೇಲೂಯ. ದೇವರ ಸಭೆಯಲ್ಲಿ ಯಾವುದು ಮುಖ್ಯ? ನಾನು ಸರಿಯಾದ ಸಮಯಕ್ಕೆ ಬರೋದು ಮುಖ್ಯ. ಯಾರಿಗೋಸ್ಕರ ಬರ್ತೀರಾ? ಯೇಸು ಸ್ವಾಮಿ ಕೇಳಿದ್ರು, ನೀವು ವನಾಂತರಕ್ಕೆ ಹೋದ್ರಲ್ಲ, ಆ ಒಂದು ಯೋರ್ದಾನ್ ಕರೆಗೆ ಅಲ್ಲಿ ಯಾರನ್ನ ನೋಡಕ್ ಹೋದ್ರಿ? ಈ ಒಳ್ಳೆ ವಸ್ತ್ರನ ಹಾಕೊಂಡಿದ್ನಲ್ಲ ಅವನ್ನ ನೋಡಕ್ ಹೋದ್ರ? ರಾಜನಾಗಿರೋ ತರನ ನೋಡಕ್ ಹೋದ್ರ? ಇಲ್ಲ. ನೀವು ನೋಡಕ್ ಹೋದವನು ಎಲಿಯಾನ ನೋಡಕ್ ಹೋದ್ರಲ್ಲ, ಸ್ನಾನಿ ಯೋಹಾನನ ನೋಡಕ್ ಹೋದ್ರಲ್ಲ. ಕರೆಕ್ಟ್, ನೀವು ನೋಡಕ್ ಹೋದನು ಅವರೇ. ಆದ್ರೆ ಆ ಸ್ನಾನಿಯ ಯೋಹಾನನು ಯಾರ ದಾರಿನ ರೆಡಿ ಮಾಡ್ತಾ ಇದ್ರು ಗೊತ್ತಾ?
ಸರ್ವಶಕ್ತನಾದ ಯೇಸುವಿನ ದಾರಿನ ರೆಡಿ ಮಾಡ್ತಾ ಇದ್ರು. ನಾನು ನೋಡಬೇಕಾಗಿರೋದು ಸ್ನಾನಿಗೆ ಯೋಹಾನನಲ್ಲ, ಒಂದು ಸೇವಕನಾಗಿ ಬರಬಾರ್ದು ಸೇವೆಗೆ. ಒಬ್ಬ ಕೆಲಸಗಾರನಾಗಿ ಬನ್ನಿ, ಒಬ್ಬರನ್ನ ನೋಡೋದಕ್ಕಾಗಿ ಬರಬೇಡಿ. ಇವ್ರು ಬರ್ತಾರೆ, ಅವ್ರು ಬರ್ತಾರೆ. ನೀವು ಮಾಡೋದ್ರಿಂದ, ನೀವು ಆತನನ್ನ ನೆನೆಸೋದ್ರಿಂದ ಸೇವಕರನ್ನು ಪಾತಾಳಕ್ಕೆ ತಳ್ಳೋದಿಕ್ಕೆ ನೀವು ಕಾರಣರಾಗ್ತೀರ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯದ ವಾಕ್ಯದ ಕಡೆಗೆ ತಿರುಗಿ. ಯಾವ ವಾಕ್ಯದ ಕಡೆಗೆ? ನೋಡಿ, ಸತ್ಯಕ್ಕೆ ಸಾಕ್ಷಿಯಾಗಿರು, ಸತ್ಯದ ಕಡೆ ನಡೆ, ಸತ್ಯಕ್ಕೆ ಏನ್ ಮಾಡಬೇಕು? ಕೆಲಸ ಮಾಡಬೇಕು. ಮಾಡ್ತೀರಾ? ಉಪವಾಸ ಪ್ರಾರ್ಥನೆ ನಿಮ್ಮಿಂದ ಆದ್ರೆ ಉಪವಾಸ ಪ್ರಾರ್ಥನೆಗೆ ಒಂದು ಕೆಲಸ ಮಾಡಿ. ಬ್ರದರ್ ಏನ್ ಮಾಡ್ಲಿ? ಅಕ್ಕಿ ಕೊಡ್ಲಾ? ಬ್ರದರ್ ಏನ್ ಮಾಡ್ಲಿ? ಇದೆಲ್ಲ ಸಭೆಗಳಲ್ಲಿ ನಡೀತಾ ಇದೆ, ಆದ್ರಿಂದ ನಾನು ಹೇಳ್ತಾ ಇದ್ದೀನಿ. ಬ್ರದರ್ ಏನ್ ಮಾಡ್ಲಿ? ನಾನು ಒಂದು ಗ್ಲಾಸ್ ನೀರು ಕೊಡ್ಲಾ? ಬ್ರದರ್ ಏನ್ ಮಾಡ್ಲಿ? ಬ್ರದರ್ ಏನ್ ಮಾಡ್ಲಿ? ಇದೆಲ್ಲ ನಿಮ್ಮಿಂದ ಕೊಡಕ್ಕಾಗದೇ ಇದ್ರು ಪರವಾಗಿಲ್ಲ, ನೀವು ಕೊಡಬೇಡಿ. ಮೊಣಕಾಲಾಕಿ ಸಭೆಗಾಗಿ, ದೇಶಕ್ಕಾಗಿ, ಮಕ್ಕಳಿಗಾಗಿ, ಸಭೆಯ ಅನುಕೂಲಕ್ಕಾಗಿ, ವ್ಯಾಧಿಯಸ್ಥರಿಗಾಗಿ, ರೋಗಸ್ಥರಿಗಾಗಿ ಬಂದು ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ನಮ್ಮ ಜೀವ ಉಸಿರಾಗಲಿ. ಹಲ್ಲೆಲೂಯ. ಪ್ರಾರ್ಥನೆ ಕೇಳೋದ್ರಿಂದ ಮಾತ್ರ ಅಲ್ಲ, ಮಾಡೋದ್ರಿಂದಾನೇ ನಮಗೆ ಅಭಿಷೇಕ ಉಂಟಾಗೋದು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಾರ್ಥನೆ ಮಾಡೋದ್ರಿಂದ ನಮ್ಗೆ ಏನು ಉಂಟಾಗುತ್ತೆ? ಅಭಿಷೇಕ ಉಂಟಾಗುತ್ತದೆ. ದೇವರ ವಾಕ್ಯನಲ್ಲಿ ಗಮನಿಸಿ ನೋಡಿ, ಏನಕ್ಕಾಗಿ ಈ ಸತ್ಯ ಅಷ್ಟು ಮುಖ್ಯ ಇದೆ. ಯೆಶಾಯ 1ನೇ ಅಧ್ಯಾಯ 26ನೇ ವಾಕ್ಯ. ಯೆಶಾಯ 1:26 ಓದಿ. ಪೂರ್ವದಲ್ಲಿ ನಿನಗಿದ್ದಂತ ನ್ಯಾಯಾಧಿಪತಿಗಳನ್ನು, ಮಂತ್ರಾಲೋಚಕರನ್ನು ಒದಗಿಸಿಕೊಡುವೆನು. ಆಮೇಲೆ ನೀನು ಧರ್ಮಪುರಿ ಎಂತಲೂ ಸುಬ್ರತ ನಗರಿ ಎಂತಲೂ ಅನಿಸಿಕೊಳ್ಳುವೆ. ನೋಡಿ, ದೇವರ ವಾಕ್ಯನಲ್ಲಿ ಗಮನಿಸಿ ನೋಡಿ, ಯಾವುದಕ್ಕಾಗಿ ನೀವು ಸತ್ಯನ ತಿಳ್ಕೊಳ್ಳಿ, ಸತ್ಯ ನಿಮ್ಮ ಬಾಯಲ್ಲಿ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಹೋಗ್ಬೇಕಾಗಿರೋ ಜಾಗದ ಹೆಸರು ಏನು? ಸತ್ಯ ನಗರ. ಯಾವ ನಗರ? ಸತ್ಯ ನಗರ. ಅದಕ್ಕೆ ಅರ್ಥ ನೀವು ಮಾಡ್ಕೊಳ್ಳಿ. ಅದ್ರಲ್ಲಿ ಏನಿದೆ ಕನ್ನಡದಲ್ಲಿ? ಸುಬ್ರತ ನಗರ. ಯಾವುದು? ಸುಬ್ರತ ನಗರ ಅಂದ್ರೆ ಸತ್ಯ ನಗರ ಅಂತ ಅರ್ಥ. ಇದು ಎಲ್ಲಿದೆ ಅಂದ್ರೆ, ಪರಲೋಕ ರಾಜ್ಯದಲ್ಲಿ ಮನುಷ್ಯರಿಗಂತ ಏರ್ಪಡಿಸಿರುವ ಒಂದು ನಗರನ ದೇವರು ಮಾಡಿದ್ದಾರೆ, ಸತ್ಯ ನಗರ. ಅಂದ್ರೆ ನಾನು ಸತ್ಯವಂತನಾಗಿದ್ರೆ ಮಾತ್ರ ನಗರಕ್ಕೆ ಹೋಗಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಸತ್ಯವಂತನಾಗಿಲ್ಲ ಅಂದ್ರೆ ನಗರಕ್ಕೆ ಹೋಗಕ್ಕೆ ಏನಿಲ್ಲ, ನಾನು ಸಾಧ್ಯ ಇಲ್ಲ. ಆ ನಗರಕ್ಕೆ ಹೋಗ್ಬೇಕಂದ್ರೆ ನನ್ನ ಬಾಯಲ್ಲಿ ಏನಿರ್ಬೇಕು? ಸತ್ಯ ಇರಬೇಕು. ಜಕರ್ಯ 8:3 ಓದಿ. ಯೆಹೋವನು ಇಂತೆನ್ನುತ್ತಾನೆ, ನಾನು ಚೀಯೋನಿಗೆ ಹಿಂದಿರುಗಿದ್ದೇನೆ, ಯೆರೂಸಲೇಮಿನ ಮಧ್ಯದಲ್ಲಿ ವಾಸಿಸುವೆನು. ಆಗ ಯೆರೂಸಲೇಮು ಸುಬ್ರತ ನಗರಿ ಅನಿಸಿಕೊಳ್ಳುವುದು. ನೀ ಯೆರೂಸಲೇಮ್ ಏನಂತ ಬದಲಾಗುತ್ತದೆ? ಸತ್ಯ ನಗರ ಅಂತ ಬದಲಾಗುತ್ತದೆ. ದೇವರ ಮಕ್ಕಳೇ, ಸಭೆ ಎನ್ನುವುದು ಸಭೆಯಾಗಿರೋದಿಲ್ಲ. ಈ ಸಭೆಯ ಒಂದು ದಿನ ಸತ್ಯ ನಗರವಾಗಿ ಬದಲಾಗುತ್ತದೆ. ಈ ಸಭೆಯ ಒಂದು ದಿನ ದೇವರು 2ನೇ ಬರುವಿಕೆಗೆ ಆಯತ್ತವಾಗಿದ್ದಾರೆ. அவர் வருகை ஆயத்தமாய் இருக்கிறது. அவர் சமீபமாய் வருவார். நீங்க கண்டு இருக்கிற, நீங்க பார்த்துட்டு இருக்கிற சில விஷயங்கள் அப்படியே நடக்குங்க. இஸ்ரவேல் ஜனங்க வனாந்தரத்துக்கு போகும்போது அவர்கள் மலையை பார்த்துட்டே இருந்தாங்க. அந்த மலைக்குள்ள இந்த திடீர்னு ஆண்டவர் ஜீவ தண்ணீரை வரப்பண்ணினார். அவர்கள் செங்கடலை பார்த்துட்டே இருந்தாங்க. அந்த செங்கடல் அவர்களுக்கு வாசலாய் மாறியது. ஆம், நீங்க பார்த்துட்டு இருக்கிற இந்த வானம் ஒரு நாள் திறக்கப்படும். உங்களுக்குள் சத்தியம் இருந்தால், உங்களுக்குள் சத்திய நடை இருந்தால், உங்களுக்குள் சத்திய சாட்சி இருந்தால், உங்களுக்குள் சத்திய வழிகள், சத்தியத்துடைய வேலை இருந்தால், குதிரை, வெள்ளை குதிரை மேலே கிரீடங்களை வைத்தவராய் ராஜனாக அவர் வானத்தில் இறங்கி வரும்போது உங்களை சத்திய நகரத்துக்குள்ளே அவர் கொண்டு செல்வார். நம்ம போகிற இடம் ஒன்று இந்த பூமியில உண்டு, அது சத்திய நகரம். ஹல்லேலூயா, ஹல்லேலூயா, போலோ இயேசு மகாராஜ் கி ஆமென். தலைமையில கைகளை வலக்கரத்தை எடுத்து தலைமையில வைக்கலாம், இடக்கரத்தை நெஞ்சு மேல வைக்கலாம். ஆண்டவரே, நன்றியோடு துதிக்கிற பரிசுத்தமுள்ள தெய்வமே, நேற்று வென்று மாறாத தேவனே, ஆண்டவரே அப்பா, வந்தவர்கள் ஒவ்வொரு பிள்ளைகளும் ஆண்டவரே ஆசீர்வதி தகப்பனே. யாராருக்கு என்னென்ன வியாதி இருக்கோ சுகமாகட்டும் ஆண்டவரே. வீட்டில் யாராரு படிக்க இருக்கிறார்களோ அவங்களை பிளஸ் பண்ண ஆண்டவரே. அவங்களை
சுகப்படுத்தி ஆலயத்தை கொண்டு வாங்க ராஜா. ಸೌಖ್ಯ ನೀಡಿ ಸಭೆಗೆ ಕೊಡುತ್ತದೆ. அப்பா இவங்க போகும்போது என்னத்த சுமந்து கொண்டு வந்தாங்களோ ಬರುವಾಗ ಯಾವುದನ್ನು ಹೊತ್ಕೊಂಡು ಬಂದ್ರು அவங்க அப்படியே விடுதலை தேவ வசனத்தை சுமந்து கொண்டு போனாங்க. ದೇವರ ವಾಕ್ಯವನ್ನು ಹೊತ್ತುಕೊಂಡು ಹೊರಗೋಗಲಿ ಯೇಸುವಿನ ನಾಮ. போன வாரமெல்லாம் காத்த தேவன் ಆಮೆನ್. இந்த வார ಕಾದ ದೇವರು இந்த வர்ற வருகிறதை காத்து நடத்திட்டோம் ஆண்டவரே. ವಾರವು ಕಾದು ನಡೆಸಲಿ ದೇವರು. அவங்க வேலை ஸ்தானத்துல கர்த்தரோட கரம் கூட இருக்கட்டும் ராஜா. ಕೆಲಸದಲ್ಲಿ ದೇವರ ಕೈ ಅವರ ಜೊತೆ ಇರಲಿ. ப்ரமோஷன் கிடைக்க வேண்டியவங்களுக்கு ப்ரமோஷன் கிடைக்கட்டும் ராஜா. ದೊರಕುವಂತವರಿಗೆ ಪ್ರಮೋಷನ್ ದೊರಕಲಿ. பேமெண்ட் இன்க்ரீஸ் ஆக வேண்டியவங்களுக்கு இன்க்ரீஸ் ஆகட்டும் ஆண்டவரே. ಹೆಚ್ಚಾಗಲಿ ಪೇಮೆಂಟ್. என்ன அற்புதத்துக்காக ஜெபிக்கிறார்களோ அந்த அற்புதம் அவங்களுக்கு கிடைக்கிறதுக்காக நன்றி ஆண்டவரே. ಅದ್ಭುತ ನಡೆಯಲಿ அவங்க ಯೇಸುವಿನ ನಾಮದಲ್ಲಿ. பெற்றுக்கொண்டதுக்காக நன்றி ಅವರು ராஜா. ಹೊಂದಿಕೊಳ್ಳೋದಕ್ಕಾಗಿ ಸ್ತೋತ್ರ. எல்லாம் பாதத்தில் வைக்கிறோம் ஆண்டவரே. ಆಮೆನ್. இயேசுவின் நாமத்தில் ஜெபிக்கிறோம் நல்ல பிதாவே. ಪ್ರಾರ್ಥಿಸುತ್ತೇವೆ ತಂದೆ.